ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿ ಎಲ್ಲ ಮಾಡಿ ಶ್ರೀವಳ್ಳಿ, ದಟ್ ಈಸ್ AVM ಅವರ ದೊಡ್ಡ ಪಿಕ್ಚರ್. ದಟ್ ಈಸ್ ಅ ವೆರಿ ಬಿಗ್ ಹಿಟ್. ಆಗಿನ ಕಾಲದಲ್ಲೇ 25 ವೀಕ್ಸ್ ಹೋಗಿದ್ ಪಿಕ್ಚರ್ ಅದು. ಅದಾದ್ಮೇಲೆ by 17 ಮೈ ಮದರ್ ಫೆಲ್ ಇನ್ ಲವ್ ವಿತ್ ಮೈ ಫಾದರ್ ಅಂಡ್ ಮ್ಯಾರಿಡ್ ಹಿಮ್. ಮ್ಯಾನ್ ಇಸ್ ಅ ಮ್ಯಾನ್. ಮನೇಲಿ ಕೂತ್ಕೋ, ಕೆಲಸ ಮಾಡಬಾರ್ದು. ಈಗ ಬಂದ್ಬಿಡುತ್ತಲ್ಲ, ಯಾಕೆಂದ್ರೆ ನಮ್ಮ ಅಪ್ಪನಿಗೆ ನಮ್ಮ ತಾಯಿಗಿಂತ 22 ಇಯರ್ಸ್ ಎಲ್ಡರ್. 23 ಇಯರ್ಸ್. ಆಲೋಚನೆ ಮಾಡಿ, ಸ್ವಲ್ಪ ವಯಸ್ಸಾದವನಿಗೆ ಯಂಗ್ ಹೆಂಡತಿ ಚೆನ್ನಾಗಿರೋಳು ಸಿಕ್ಬಿಟ್ರೆ ಅವನ ಕಷ್ಟ ಏನಾಗಿರ್ಬೇಕು. ಮನೆಯಲ್ಲೇ ಕೂರ್ಸ್ಕೋತಾನೆ ಹೆಂಡತಿನ, ಹೊರಗೆ ಕಳಿಸೋದೇ ಇಲ್ಲ. ಮನೇಲಿ ಕೂರ್ಸ್ಬಿಟ್ಟಿದ್ದಾರೆ, ಎಲ್ಲೂ ಹೋಗ್ಬಾರ್ದು. ನಮ್ಮ ತಾಯಿನ ಯಾರು ನೋಡ್ಲೂಬಾರ್ದು, ಯಾಕೆಂದ್ರೆ ಶಿ ಇಸ್ ಅ ವೆರಿ ಬ್ಯೂಟಿಫುಲ್ ವುಮನ್. ಮದುವೆಯಾಗಿ 10 ವರ್ಷ ಆಗಿ ಮಕ್ಕಳಾಗ್ಲಿಲ್ಲ. ದೇವಸ್ಥಾನ ತಿರುಪತಿಗೆ ಬೇಡ್ಕೊಂಡು ನಾನು ಹುಟ್ಟಿದ್ದೀನಿ. ಅದಕ್ಕೆ ನಾನು ಅಮ್ಮನ್ಗೆ ಹೇಳೋದು, ನಾನು ಬೈಬೇಡ, ನೀನಾಗಿ ಬಾ ಬಾ ಅಂತ ಕರೆದಿದ್ದ, ನಾನು ಬಂದಿದ್ದೀನಿ. ನೀನು ಬೇಡ್ಕೊಂಡು ನೀನು ಬೈಸ್ಕೊಂಡಿದ್ಯಾ, ಬೈಬೇಡ ನನ್ನನ್ನು ಅಂತ ನಮ್ಮಮ್ಮ. ನನ್ನ ನನೆ ಬರ ಗೊತ್ತಿಲ್ಲದೆ ನಾನು ಹೋಗ್ಬಿಟ್ಟೆ. ನಮ್ಮ ಯಜಮಾನ್ರ ಮನೇಲಿ ಹೇಳ್ತಾರೆ, ಐ ಫೀಲ್ ಸಾರಿ ಫಾರ್ ಯುವರ್ ಮದರ್, ನಾಟ್ ಫಾರ್ ಎನಿಬಡಿ. ಸಚ್ ಅ ಬ್ಯೂಟಿಫುಲ್ ವುಮನ್, ವೆರಿ ಟ್ಯಾಲೆಂಟೆಡ್ ವುಮನ್. ಸ್ಟೋರಿ ನಾಲೆಜ್ ಎಲ್ಲ ಇತ್ತು, ಅವ್ರು ದೊಡ್ಡವರಾಗಕ್ಕಾಗಲಿಲ್ಲ. ಸೊ ವಾಟ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್, ನನ್ನನ್ನು ಫುಲ್ ಸಪೋರ್ಟ್ ಮಾಡಿದ್ದು. ಮನೆಯಲ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂದಾಗ ಶಿ ವಾಸ್ ಅ ಫುಲ್ ಸಪೋರ್ಟ್ ಫಾರ್ ಮೀ ಟು ಆ್ಯಕ್ಟ್ ಇನ್ ದ ಮೂವೀಸ್. ಆಮೇಲೆ ಸುಮ್ಮನೆ ತಲೆ ತಿನ್ನಲ್ಲ, ನೀನು ಯಾಕೆ ಹಿಂಗೆ ಆ್ಯಕ್ಟ್ ಮಾಡಿದ್ಯಾ, ಇದೇ ಸರಿಗಿಲ್ವೇ, ಅದು ಬಿಟ್ಬಿಡ್ತಾರೆ. ಯು ಲಿವ್ ಯುವರ್ ಲೈಫ್, ಯು ಲರ್ನ್ ಯುವರ್ ಲೆಸನ್ ಅಂತ. ದಟ್ ಐ ಲೈಕ್ ಇಟ್. ಅದೇ ಚಿಕ್ಕಮ್ಮ ಹೇಳಿದ್ದು, ಮಕ್ಕಳನ್ನ ನಡೆಯೋಕ್ ಬಿಡೋವಾಗ ಎಡಬೇಕು, ಕೆಳಗೆ ಬೀಳಬೇಕು, ಮತ್ತೆ ಅವರೇ ಎದ್ದೇಳಬೇಕು, ಅವರೇ ಓಡಬೇಕು. ದಟ್ ಲೆಸನ್ ಐ ಹ್ಯಾವ್ ಲರ್ನ್ ಫ್ರಮ್ ಹರ್. ಯು ಟೇಕ್ ಯುವರ್ ಡಿಸಿಷನ್, ಏನ್ ಬೇಕು ಅಂತ ಆಲೋಚನೆ ಮಾಡು. ಜೀವನ ನಿಂದು, ಸಪೋರ್ಟ್ ಮಾಡಕ್ ನಾನಿದ್ದೀನಿ ಅಂತ. ನಿಮ್ಮ ಬಾಲ್ಯ ಹೇಗಿತ್ತು? ನನಗೆ ಸಿನಿಮಾ ಬರಕ್ ಮುಂಚೆ, ಲೆಟ್ಸ್ ನಾಟ್ ಟಾಕ್ ಅಬೌಟ್ ದಿ 16 ಇಯರ್ಸ್ ಮುಂಚೆ, ವೆನ್ ಯು ಆರ್ ಅ ಕಿಡ್. ಇಟ್ ವಾಸ್ ಅ ವೆರಿ ನೈಸ್ ಚೈಲ್ಡ್ಹುಡ್. ನನಗೆ 2 ವಯಸ್ಸಲ್ಲಿ ನಡೆದಿದ್ದೆಲ್ಲ ನೆನಪಿದೆ. ಹೌದಾ? ಅದೇನೋ ಗೊತ್ತಿಲ್ಲ, ಕೆಲವರಿಗೆ ಇರುತ್ತಂತ. ಹೌದು, ಕೆಲವರು ಇರುತ್ತೆ. ಹೌದು, ನಾನು ನೋಡಿದ್ದೀನಿ. ರಾಕ್ಷಸರಿಗೆ ಇರುತ್ತಾ? ರಾಕ್ಷಸರಿಗೆ ಮತ್ತೆ ವಿಶಾಲಾಕ್ಷಿ, ಮೀನಾಕ್ಷಿ, ಆ ಕಾಂಬಿನೇಷನ್ ಇದೆಯಲ್ಲ, ಕಂಚಿ ಕಾಮಾಕ್ಷಿ, ಅವರ ಕಾಂಬಿನೇಷನ್ ಎರಡು ಇರುತ್ತೆ. ಇಲ್ಲ, ಸಮ್ ಡಾಕ್ಟರ್ಸ್ ವೇರ್ ಟೆಲ್ಲಿಂಗ್ ಇಟ್ ಹ್ಯಾಪನ್ಸ್. ನಾನು ಆ ಥರ ಹೋಗಿ ನಮ್ಮ ತಾಯಿ ಹತ್ರ ಹೇಳಿದೆ, ಇದು ಏನೋ ಒಂದು ನಡೀತಲ್ಲ, ಯಾವಾಗ ಅಂತ. ನಿನಗೆ 2.5 ವಯಸ್ಸಿರುತ್ತೆ ಕಣ ಆವಾಗ ಅಂತ. ನೋಡು ಎಷ್ಟೊಂದು ನೆನಪುಗಳಿದೆ ನನಗೆ, ಹುಷಾರ್ ಅಂತ ಗಲಾಟೆ ಮಾಡೋಳು ನಾನು. ಬಟ್ ಇಟ್ ಈಸ್ ಸಿಂಗಲ್ ಪ್ಯಾರೆಂಟ್ಹುಡ್. Father and mother, they didn't go for a regular divorce or anything. They got separated when I was around 5. ಅವ್ರಿಗೆ ಸ್ವಲ್ಪ ಏನೋ ಅಭಿಪ್ರಾಯ ಭೇದಗಳು. ಫಾದರ್ ವಾಸ್ ಲಿವಿಂಗ್ ಹಿಯರ್ ಇನ್ ಬ್ಯಾಂಗ್ಳೂರ್. ಸರಸ್ವತಿ ಅಂತ ಮನೆ ಹೆಸರು ಇನ್ನೂ ಇದೆ, ಮಲ್ಲೇಶ್ವರಂ 18th ಕ್ರಾಸಲ್ಲಿ. ತಂದೆ ಆ ಮನೇಲಿದ್ರು, ಅಮ್ಮ ಚೆನ್ನೈಲಿ ಇದ್ಬಿಟ್ರು ನಮ್ಮ ತಾತ ಅಜ್ಜಿ ಜೊತೆಗೆ. ನಾನು ಅಲ್ಲೇ ಬೆಳೆದಿದ್ದು. ಅಮ್ಮನ ಜೊತೆ ಮಾತ್ರ ಬೆಳೆದ್ರಿ ನೀವು? ಒಬ್ಬಳೇ ಮಗಳಾಗಿಂದ ಸ್ವಲ್ಪ ಮುದ್ದು ಮಾಡ್ತಾ ಇದ್ರು. ಎನಿಥಿಂಗ್ ವಾಸ್ ಅವೈಲಬಲ್. ಪಾವರ್ಟಿ ನೋಡಿಲ್ಲ, ದೇವ್ರ ದಯವಿಂದ. ಆಮೇಲೆ ಗಂಡ್ಮಕ್ಳು ಯಾರಿದ್ರು ಅವ್ರ ಜೊತೆಗೇನೆ ಆಟ ಆಡೋದು, ಹೆಣ್ಮಕ್ಳ ಜೊತೆಗೆ ಯಾವಾಗ್ಲಾದ್ರೂ ಆಟ ಆಡೋದು. ಯಾಕೆಂದ್ರೆ ನನ್ನ ಜೊತೆಲಿ ಆಟ ಆಡೋದು, ಇವ್ರ ಜೊತೆಲಿ ಗಿಲ್ಲಿ ಆಡೋದು, ಕ್ರಿಕೆಟ್ ಆಡೋದು, ಸೈಕಲ್ ಓಡಿಸೋದು. ಏನೋ ಎಲ್ಲಿದ್ಯಾ ಅಂತ ಮರ ಹತ್ತೋದು. ನಮ್ಮಮ್ಮನ ಬಿಟ್ಬಿಡ್ತಾರೆ, ಅವಳು ಒಬ್ಬಳೆ ಮಗಳು ಏನ್ ಬೇಕೋ ಮಾಡ್ಕೊಳ್ಳಿ ಅಂತ. ಅವಳಾಗೆ ಡಿಸೈಡ್ ಮಾಡ್ತಾಳೆ ಒಂದು ದಿವಸ ಶಿ ಈಸ್ ವುಮನ್ ಅಂತ. ಎನಿ ವುಮನ್ ಶಿ ವಿಲ್ ಡೆಫಿನೆಟ್ಲಿ ಲರ್ನ್ ಹರ್ ಲೆಸನ್, ಬಿಟ್ಬಿಡಿ ಅಂತ. ನನಗೇನು ಅನಿಸ್ತಾ ಇದೆ ಈಗ, ಆಫ್ಟರ್ ಕಮಿಂಗ್ ಟು ದಿಸ್ ಲೆವೆಲ್, ನನ್ನನ್ನು ಯಾರು ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳಲಿಲ್ಲ. ಇದು ನಿನ್ನ ಬಾಳು, ನೀನು ಬಾಳು ಅಂತ ಹೇಳಿದ್ರು. ಸೊ ಐ ಹ್ಯಾವ್ ಲರ್ನ್ ಟು ಲಿವ್ ಮೈ ಲೈಫ್. ಫ್ಯಾಂಟಾಸ್ಟಿಕ್. ಅಪ್ ಟು 16, 17. ಈವನ್ ಆಫ್ಟರ್ವರ್ಡ್ಸ್ ಐ ಹ್ಯಾವ್ ಲರ್ನ್ ಟು ಎಂಜಾಯ್ ಮೈ ಲೈಫ್. ಸೋ ನೈಸ್, ಲವ್ಲಿ. ಮೇಡಮ್, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ? ಈ ಸ್ಕೂಲ್ಗೆ ಹೋಗೋವಾಗ ಮೊದಲೆಲ್ಲ ನಮ್ಮ ಟೈಮಲ್ಲಿ ಅದನ್ನ ನೆನ್ಸ್ಕೊಂಡ್ರೆ ಖುಷಿ ಆಗ್ತಾ ಇದೆ. ಹುಡುಗಿ ಹೋದ್ರೆ ಹಿಂದ್ಗಡೆ 4 ಜನ ಹುಡುಗರು ಬರ್ತಾರೆ ಫಾಲೋ ಮಾಡೋರು. ಈಗ ಹುಡುಗಿರು ಹೋಗ್ತಿದ್ದಾರೆ, ಅದು ಕಷ್ಟ ಆಗ್ತದೆ. ಹುಡುಗರು 4 ಜನ 5 ಜನ ಬರ್ತಾರೆ. ದಿನ ಸೆರ್ಮೋನಿಯಸ್ಲಿ ದೇ ವಿಲ್ ಕಮ್. ಸ್ಕೂಲ್ ತನಕ ಬಿಡ್ತಾರೆ. ಅವ್ರು ಓದಲ್ವಾ ಕಾಲೇಜಾಗ ಗೊತ್ತಿಲ್ಲ, ಹೊರಟು ಬಿಡ್ತಾರೆ. ಸಾಯಂಕಾಲ ನಮಗೆ ಥ್ರೋಬಾಲ್ ಪ್ರಾಕ್ಟೀಸ್ ಇರುತ್ತೆ, NCC ಇರುತ್ತೆ, ಏನಿರುತ್ತೆ ಎಲ್ಲ ಆದ್ಮೇಲೆ ಲೇಟಾಗಿ ಬಂದ್ರು ಕಾಯ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಮಿಂದೇನೆ ಬಂದು ಮನೆ ತನಕ ಬಿಟ್ಟು ಹೋಗ್ತಾರೆ. ಇದೇ ಅಭ್ಯಾಸ ಆಗಿ 1 ವರ್ಷ ಆಗುತ್ತೆ. ಮತ್ತೆ ಇವನ್ ಬಂದಿಲ್ಲ ಅಂದ್ರೆ ಏನ್ ಒಬ್ಬ ಕಾಣಿಸ್ತಾ ಇಲ್ವಲ್ಲ ಅಂತ ಅನ್ಸತ್ತೆ. ಅದು ಹೇಳ್ಕೊಳಲ್ಲ, ಯಾಕೆಂದ್ರೆ ಅದು ಹೇಳಿದ್ರೆ ತಪ್ಪು ಅಂತ ಹೇಳ್ಕೊಟ್ರು. ಇಟ್ಸ್ ಅ ನ್ಯಾಚುರಲ್ ಅಂತ ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ನಾನೇನಾದ್ರೂ ನನಗೆ ಇಷ್ಟ ಇಲ್ಲದೆ ಇರೋನ್ ಹಿಂದೆ ಬಂದ್ರೆ ಮನೆ ತನಕ ಬಿಟ್ಟು ಹೋದ್ರೆ ಒಳಗೋಗಿ ಬಂದ್ಬಿಟ್ಟು ಥ್ಯಾಂಕ್ ಯು
ಒಂಟಿಯಾಗಿ ಹೋಗ್ತಾ ಇದ್ನಂತ ತಂದು ಬಿಟ್ಟಿದ್ಯಲ್ಲ, ಥ್ಯಾಂಕ್ ಯು, ನಾಳೆನೆ ಬಾ ಅಂತ ಕಳಿಸ್ಕೊಟ್ಬಿಡ್ದು. ಅದೇ ಅವಳು ಹೇಳಿದ್ಲು. ದಿಸ್ ಬೋಲ್ಡ್ನೆಸ್, ಈ ಧೈರ್ಯ ಇದೆಲ್ಲ ಚಿಕ್ಕ ವಯಸ್ಸಿಂದ ನಿಮ್ ಜೊತೆಗೆ ಇದೆ ಅನ್ಸುತ್ತೆ, ಹುಟ್ಟುಗುಣ. ಇಲ್ಲ, ತಾಯಿನ ತುಂಬಾ ಆ ಥರ ಬೆಳೆಸ್ಬಿಟ್ರು. ನನಗೆ ನಮ್ಮಮ್ಮ, ನೀನಾಗಿರು, ನಿನಗೇನು ಬೇಕೋ ಇರು, ನನಗಿರೋ ಮಗಳು ಇಬ್ಬರು ನೀನೇ, ನೀನು ಒಬ್ಬಳೇ ಎಲ್ಲ ಮಾಡು, ನಿನಗೇನು ಬೇಕೋ ಮಾಡು ಅಂತ. ಯಾವತ್ತು ಅನ್ಯಾಯ ಅಂದರೆ ಕೇಳು, ಇದು ಯಾಕೆ ಹಿಂಗೆ ಮಾಡ್ತೀರಾ, ಇದು ತಪ್ಪಲ್ವಾ ಅಂತ ಕೇಳು, ಜಗಳ ಕಾಯ್ಬೇಡ. ದಟ್ ಈಸ್ ರಿಯಲ್ ಗುಡ್ ಅಡ್ವೈಸ್ ಮೈ ಮದರ್ ಗೇಮ್. ರೈಟ್. ನಿಮ್ಮ ಸ್ಕೂಲ್ ಡೇಸ್ ಹೇಗಿತ್ತು? ಯು ರಿಮೆಂಬರ್ ಎನಿಥಿಂಗ್? ಯಾವ ಸ್ಕೂಲ್ ಅಂತ? ಹ್ಯಾಪಿ ಆಗಿತ್ತು, ಚೆನ್ನಾಗಿ ಓದ್ತಾ ಇದ್ದೆ. ಹೌದು, ಎಲ್ಲೋದ್ರು, ಯಾಕೆಂದ್ರೆ ಓದ್ಲಿಲ್ಲ ಅಂದ್ರೆ ಮನೆಗೆ ಬಂದ್ರೆ ಬೈತಾರೆ. ಇದರಲ್ಲಿ ಮಾರ್ಕ್ ಇಲ್ಲ ಅಂದ್ರೆ ಇಷ್ಟೆಲ್ಲ ಮಾತಾಡ್ತೀಯಾ, ಅಷ್ಟು ಆಟ ಆಡ್ತೀಯಾ, ಓದಕ್ ಬರಲ್ವಾ ಅಂತ ಮೊದ್ಲು ಅದೇ ಎತ್ಕೊಳ್ಳೋದು. ಒಂದು 90 ತಗೊಂಡಿದ್ವಿ, ನೆಕ್ಸ್ಟ್ ಟೈಮ್ ಏನಾದ್ರು ಒಂದು 75 ಬಂದ್ಬಿಟ್ರೆ 15 ಏನಾಯ್ತು, ಮೇಡಮ್ ಅವ್ರ ಮನೇಲಿ ಇಟ್ಟಿದ್ದಾರೆ, ನಾಳೆ ಕೊಡ್ತಾರೆ ಅಂತೀನಿ. ಇದೇ ನನ್ನ ಜವಾಬ್. ಹ್ಯಾಟ್ಸ್ ಆಫ್ ಟು ಝೀ, ಹ್ಯಾಟ್ಸ್ ಆಫ್ ಟು ಯು. ಯಾಕೆಂದ್ರೆ ಇದು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸ್ಕೂಲ್ ಬಂದು ಲಾಸ್ಟ್ 3 years ಇಲ್ಲಿ ಓದಿದ್ದು, ಕಲಾಕ್ಷೇತ್ರ ಅಂತ ಶುರು ಮಾಡಿದ್ದು, ಅದಾದ್ಮೇಲೆ ಗುಚ್ಚಬೆಟ್ಟು ಹೋದೆ, ಅದಾದ್ಮೇಲೆ ಲಾಸ್ಟ್ 3 years ಇಲ್ಲಿ ಬಂದು ನಾನು ಓದಿದ್ದೆ. ಯಾಕೆಂದ್ರೆ ಮನೆ ಶಿಫ್ಟ್ ಮಾಡಿದ್ದಾಗ ಸ್ಕೂಲ್ ಡೇಸಲ್ಲಿ ಅದು ಏನೋ ಕಾಂಪಿಟಿಷನ್ ಹೇಳಿ, ಅದು ಗೊತ್ತಿದೆಯೋ ಅಲ್ವಾ ಎಲ್ಲದಕ್ಕೂ ಕೈ ಎತ್ಬಿಡೋದು. ಯಾಕೆಂದ್ರೆ ನೋಡೋಣ ಅದು ಏನು ಅಂತ. ಇನ್ನೊಂದು ನಿಮ್ಗೆ ಹೇಳಲೇಬೇಕೀಗ, ನನ್ನ ಫ್ರೆಂಡ್ಸ್ ಕೋಪ ಮಾಡ್ಕೋಬಾರ್ದು. ಒಂದ್ಸತಿ ವಿಶಾಖಪಟ್ಟಣದಲ್ಲಿ ಶೂಟಿಂಗ್ ಮಾಡ್ತಿದ್ದೆ, ಒಬ್ಳು ಜಯ ಅಂತ ನನ್ನನ್ನು ಬಂದು ನೋಡಕ್ ಬಂದ್ಲು. ಇಲ್ಲಿಂದ ನೋಡಿದೆ, ಅವಳು ತಲೆಗಿಲೆಲ್ಲ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿದೆ, ಒಂಥರ ಟಯರ್ಡ್ ಆಗಿಬಿಟ್ಟು ಹಿಂಗೆ ಮೊಮ್ಮಗನ ತಂದು ಹಿಂಗೆ ಬಿಟ್ಬಿಟ್ಟು ಹಿಂಗೆ ನಿಂತಿದ್ರು. ಅಲ್ಲಿಂದ ಹೇಳಿ ಕಳಿಸಿದ್ದಾಳೆ, ಲಕ್ಷ್ಮಿ ನನ್ನ ಫ್ರೆಂಡು ಅಂತ. ನಾನು ಹೇಳಿದೆ, ಅವಳು ನನ್ನ ಸೀರಿಯರು, ಅವಳು ತುಂಬ ವರ್ಷ ಫೇಲಾಗಿ ಓದಿದ್ದಾಳೆ ಅಂತ, ಅವಳ ಜೊತೆಗೆ ಐ ಡೋಂಟ್ ವಾಂಟ್ ಟು ಮಿಕ್ಸ್ ಅಂತ. ಅಂದರೆ ನೀನು ಎಷ್ಟೇ ವಯಸ್ಸಾದ್ರೂ ಅದನ್ನ ಯಾಕೆ ತೋರಿಸ್ಕೋತೀಯ? ಯು ಲಿವ್ ಓನ್ಲಿ ಒನ್ಸ್. ಚೆನ್ನಾಗಿರಿ. ನೀವು ವಯಸ್ಸಾದ್ರೆ ವಯಸ್ಸಾಗಿರೋ ಥರನೇ ಇರಬೇಕು ಅಂತ ಇಲ್ಲ. ನನಗೆ ವಯಸ್ಸಾಗೋಯ್ತು, ಅವರು ಎನರ್ಜಿ ಹೋಗ್ಬಿಟ್ಟು ನಮ್ಮನ್ನು ಎಳೆದು ಬಿಡ್ತಾರೆ, ಅಂಥವ್ರ ಜೊತೆಗೆ ಸೇರೋದೇ ಇಲ್ಲ ನಾನು. ನನ್ನ ಫ್ರೆಂಡ್ಸ್ ಆಗಿದ್ರು, ರಿಲೇಷನ್ಸ್ ಆಗಿದ್ರು, ಸ್ಮಾರ್ಟ್ ಇದ್ರೇನೆ ಬನ್ನಿ, ಇಲ್ಲಾಂದ್ರೆ ನೀನು ನನ್ನನ್ನು ಎಳೆದು ಬಿಡ್ತೀಯ ಅಂದ್ಬಿಡ್ತೀನಿ ನಾನು. ಬಿಕಾಸ್ ವಿ ಲಿವ್ ಓನ್ಲಿ ಒನ್ಸ್, ರಮೇಶ್. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಬೇಬೆ. ದಟ್ಸ್ ವೈ ವಿ ಆರ್ ಹಿಯರ್. ಯಾ, ಓಕೆ. ಸ್ಕೂಲ್ ಮುಗಿದ್ರಿ, ನಂತರ ನಿಮಗೆ ಡ್ರಾಮ್ಯಾಟಿಕ್ಸ್ ಇಂಟ್ರೆಸ್ಟ್ ಬಂದಿದೆಯಲ್ಲಿ, ಸ್ಟೇಜ್ ಬಗ್ಗೆ ಒಲವು ಎಲ್ಲಿ ಬಂದಿದ್ದು? ಸ್ಕೂಲಲ್ಲಿ ಆಕ್ಟ್ ಮಾಡ್ತಿದ್ದಾಗ ಈ ಡ್ರಾಮಾ ನೋಡ್ಬಿಟ್ಟು, ಚೋ ಡ್ರಾಮಾದಲ್ಲಿ ಒಬ್ರಿದ್ರು ದ್ರವ್ಯಂ ಅಂತ, ಅವ್ರೇನ್ ಮಾಡಿದ್ರು, ನನ್ನನ್ನು ನೋಡ್ಬಿಟ್ಟು ಚೋ ಅವ್ರ ಡ್ರಾಮಾ ನಡೆಸ್ತಿದ್ದಾಗ ಅದರಲ್ಲಿರೋ ಆರ್ಟಿಸ್ಟ್ ಒಬ್ರು ಬರ್ಲಿಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು. ಅರ್ಜೆಂಟ್ಗೆ ನಾಳೆ ಡ್ರಾಮಾ ಇದೆ ಅಂದ್ರೆ ಚೋ ಡ್ರಾಮಾಕ್ಕೆ ಅದು ಸಾಕು. ಯಾಕೆಂದ್ರೆ ಯಾರಾಗಿದ್ರು ಅಲ್ಲಲ್ಲೇ ಚೋ ಅಲ್ಲಲ್ಲೇ ಡೈಲಾಗ್ಸ್ ಕರ್ಕೊಂಡ್ ಬಂದು ನನ್ನ ನಿಲ್ಸ್ಬಿಟ್ರು. ನಾನು ಹಿಂಗಿಂಗ್ ನೋಡ್ಬಿಟ್ಟು ಚೋ ಹತ್ರ, ಯಾಕೆ ಅಂಕಲ್ ಏನಂತ, ನೀನು ಅಲ್ಲೋಗಿ ನಿಂತ್ಕೊಳ್ಳೋ, ನಾವೆಲ್ಲ ಡೈಲಾಗ್ ಹೇಳ್ತೀವಿ, ನೀನು ಹೇಳ, ನಿನ್ನೆ ಚೆನ್ನಾಗಿ ಹೇಳಿದ್ಯಾ ಡ್ರಾಮಾದಲ್ಲಿ ಅಂದ್ಬಿಟ್ರು. ಓಕೆ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಇಲ್ಲಿ ಸೈಡಿಂದ ಪ್ರಾಂಪ್ಟಿಂಗ್ ಡೈಲಾಗ್ ಬರ್ತಾನೆ ಇದೆ, ನಾನು ಡೈಲಾಗ್ ಹೇಳ್ತಾನೆ ಇದ್ದೀನಿ. ಆ ಥರ ನನ್ನ ಸ್ಟೇಜ್ ನಥಿಂಗ್ ಸ್ಟ್ರೈಟ್ ಅದು ಮಾಡ್ತಾ ನನ್ನನ್ನು ನೋಡಿ YGP ಅವ್ರ ಡ್ರಾಮಾಗೆ ಬೇಕಾಗಿತ್ತು.